ಅಕಾಲಿಕ ಮರಣ ನಮ್ಮನ್ನೆಲ್ಲರನ್ನು ದಿಗ್ಭ್ರಮೆ ಮೂಡಿಸಿತು. ಅವರ ಮಗನಾದಂತ ಯುವ ನಾಯಕ ಉಮೇಶ್ ಮೇಟಿ ಅವರನ್ನ ತಿಳಿಸಿದ್ದೀವಿ. ಉಮೇಶ್ ಮೇಟಿ ಅವರು ಯಾವಾಗಲೂ ಯುವಕರ ಜೊತೆ ಇರ್ತಕ್ಕಂಥವ್ರು. ಸದ್ಗುಣ ವ್ಯಕ್ತಿತ್ವದ ಮೇಟಿ ಅವರು. ಮೃದು ಸ್ವಭಾವದ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ವ್ಯಕ್ತಿತ್ವ ದೊಡ್ಡದು. ಅದಕ್ಕೆ ನಮ್ಮೆಲ್ಲ ಹಿರಿಯರು ಕೂಡಿ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇವತ್ತು ಉಮೇಶ್ ಮೇಟಿ ಅವ್ರನ್ನ ನಿಮ್ಮ ಉಡಿಯಲ್ಲಿ ಹಾಕಿದ್ದೀವಿ. ನೀವು ಅದನ್ನ ಗೆಲ್ಲಿಸ್ತಕ್ಕಂಥ ಕೆಲಸ ನೀವು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಇಲ್ಲ ಭಾರಿ ಅಭಿವೃದ್ಧಿ ದೇಶದಲ್ಲೇ ಇವತ್ತು ಅಭಿವೃದ್ಧಿ ಆಗ್ತಿದ್ರೆ ಬಡವರ ಮನೆ ಗುಡಿಸಿಲ್ಲಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಯಾವ ಹೆಣ್ಮಗಳಿದ್ರು ಅವರಲ್ಲಿ ಇವತ್ತು ಅಭಿವೃದ್ಧಿ ಆಗ್ತಾ ಇದೆ. ಕೆಲವರಿಗೆ ಅವರ ಅಭಿವೃದ್ಧಿಗಳು ಕಾಣ್ತಾ ಇಲ್ಲ. ಅವ್ರಿಗೆ ನೀವು ಹೇಳ್ಬೇಕು, ಗುಡಿಸಿಲ್ನಲ್ಲಿ ಅನ್ನ ಲೈಟು ಹಣ ಬರ್ತದಿಲ್ಲ, ಇದು ಅಭಿವೃದ್ಧಿ ಅಲ್ಲ ಏನಕ್ಕೆ ನೀವು ಅವ್ರಿಗೆ ಕೇಳಬೇಕಾದಂತ ಕಾಲಘಟ್ಟದಲ್ಲಿ ನಾವು ನಿಂತಿದ್ದೀವಿ. ಇಲ್ಲ ಇದೆಲ್ಲವನ್ನು ನಾನು ಹೇಳಿಕ್ ಹೋಗುದಿಲ್ಲ. ಎಲ್ಲ ಸೌಲಭ್ಯಗಳು ನಮ್ಮ ನಾಯಕರು ಮಾತಾಡ್ತಾರೆ. DK ಶಿವಕುಮಾರ್ ಸಾಹೇಬರು, ಸಿದ್ದರಾಮ ಸಾಹೇಬರು ಇವತ್ತೇನು ನಮ್ಗೆ ಗ್ಯಾರಂಟಿಯಿಂದ ಶಕ್ತಿ ಕೊಟ್ಟಿದ್ದಾರೆ. ಆ ಶಕ್ತಿಯನ್ನು ನಾವು ನೆನಪಿಸಿಕೊಳ್ಬೇಕಾಗಿದೆ. ನೋಡಿ, ಇವತ್ತು ಮೆಡಿಕಲ್ ಕಾಲೇಜ್ ಎಚ್.ವೈ. ಮೇಟಿ ಸಾಹೇಬರು 13ರಲ್ಲಿ ಪ್ರಯತ್ನ ಪಟ್ಟು ಮಂಜೂರು ಮಾಡಿಸಿದ್ರು. 4 ವರ್ಷ ಇನ್ನೊಂದು ಸರ್ಕಾರ ಇತ್ತು. ಜನ ಬೊಬ್ಬೆ ಹೊಡೆದು ಸ್ವಹಿತಕ್ಕಾಗಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬರಬಾರದು ಅನ್ನೋ ರೀತಿಯಲ್ಲಿ ನಡ್ಕೊಂಡು ಅವರು ಮತ ಹಾಕಬೇಕಂತ ಯೋಚನೆ ಮಾಡಬೇಕು. ಮೆಡಿಕಲ್ ಕಾಲೇಜ್ ಬರೋದ್ರಿಂದ ಬಡವ, ದೀನ, ಮಧ್ಯಮ ವರ್ಗ ಎಲ್ಲರಿಗೂ ಇವತ್ತು ಸಹಾಯ ಆಗ್ತಿದೆ. ಅಂತಹ ಅಭೂತವಾದ ಕೆಲಸ ಮಾಡ್ತಕ್ಕಂಥ ಎಚ್.ವೈ. ಮೇಟಿ ಸಾಹೇಬ್ರು ಇವತ್ತಿಲ್ಲ. ಅವ್ರ ಋಣ ನಾವು ತೀರಿಸಬೇಕಂದ್ರೆ ನಮ್ಮ ಉಮೇಶ್ ಮೇಟಿ ಅವರು ತಾವು ಮತ ಹಾಕಬೇಕಾಗ್ತಾ ಇದೆ. ನಾನು ಕೇಳ್ತಾ ಇದ್ದೀನಿ ಅವ್ರಿಗೆ, ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ಮುಖ್ಯಮಂತ್ರಿಗಳು ಮುಳುಗಡೆ ಆಗ್ತಕ್ಕಂಥ ರೈತರಿಗೆ ಪ್ರತಿ ಎಕರೆಗೆ ನೀರಾವರಿಗೆ 40 ಲಕ್ಷ, ಒಣ ಬೇಸಾಯಕ್ಕೆ 30 ಕೊಟ್ಟಿದ್ದೀವಿ. ಮೊನ್ನೆ ತಾನೇ ಚೆಕ್ಗಳನ್ನು ಕೊಟ್ಟಿದ್ದೀವಿ. ಆದ್ರೆ ಇವರು ಯೋಗ್ಯತೆ ಇಲ್ಲಾರ್ದವ್ರು ಮಾತನಾಡ್ತಾರೆ. ಇವರು ಇದೇ ಜಿಲ್ಲೆಯ ನೀರಾವರಿ ಸಚಿವರು, ಇಲ್ಲಿಯ ಶಾಸಕರು ಬಹಳ ಪಕ್ಕ ಅಡ್ಡಾಡ್ತಕ್ಕಂಥವ್ರು. ಬಾಗಲಕೋಟೆ ಮುಳುಗಡೆಯವ್ರಿಗೆ ಏನ್ ಮಾಡಿದ್ರು ಜನತೆ ಕೇಳಬೇಕು. ಇತಿಹಾಸ ಹೇಳ್ತಾರೆ. ಇತಿಹಾಸ ನೀವು ನೀರಾವರಿ ಮಂತ್ರಿದ್ದಾಗ ಏನ್ ಇತಿಹಾಸ ಸೃಷ್ಟಿ ಮಾಡಿದ್ರೆ ಅದನ್ನ ಹೇಳಿದ್ರೆ ಜನ ಹೋಗ್ತಾರೆ ಅಂತಕ್ಕಂಥದ್ದು ನೆನಪಲ್ಲಿ ಇಟ್ಕೊಳ್ಬೇಕು. ಹಾಗೆ ಅಂತಕ್ಕಂಥದ್ದು ಹೇಳ್ತಿದ್ದೀನಿ. ಇವತ್ತು ಬಿಟ್ಟಿದೆ 1200 ಕೋಟಿ ರೂಪಾಯಿ ಬಿಡುಗಡೆ ಮಾಡತಕ್ಕಂಥ ಕೆಲಸ ನೀವು ಮಾಡಿದ್ದೀರಿ. ಇವ್ರು ಎಷ್ಟು ಕೊಟ್ಟಿದ್ರು? ಆದ್ರಿಂದ ನಾವು ಎಲ್ಲ ಜಾತಿ ಜನಾಂಗದ ಪಾರ್ಟಿ ನಮ್ಮ ಪಕ್ಷ. ನಾವು ನಿಲ್ಲಿಸಿದ ಕ್ಯಾಂಡಿಡೇಟ್ ಯಾವ್ದಪ್ಪ ಅಂದ್ರೆ ಹಿಂದೂ ಕ್ಯಾಂಡಿಡೇಟ್. ನಮ್ಮ ಅಭ್ಯರ್ಥಿನೂ ಹಿಂದೂನೇ, ಏನ್ ಬೇರೆ ಧರ್ಮನ. ಆದ್ರೆ ಹಿಂದೂದಲ್ಲಿ ನಮ್ದೇನಿದೆ, ಹಿಂದೂದಲ್ಲಿ ಬಸವ ತತ್ವದ ಆರಾಧಕರು ನಾವು. ರಾಮಕೃಷ್ಣ ಪರಮಹಂಸರ ತತ್ವ ಆದರ್ಶಗಳನ್ನು ಪಾಲಿಸ್ತಕ್ಕಂಥವ್ರು. ವಿವೇಕಾನಂದರ ತತ್ವ ಆದರ್ಶವನ್ನು ಪಾಲನೆ ಮಾಡತಕ್ಕಂಥ ಹಿಂದುತ್ವವಾದಿಗಳು ನಾವು. ಮಹಾತ್ಮ ಗಾಂಧಿ ಏನ್ ಹೇಳ್ತಾರೆ ಅದನ್ನು ಹಿಂದುತ್ವದಲ್ಲಿ ನಾವು ಅಳವಡಿಸಿಕೊಂಡವರು ನಾವು. ಸಂವಿಧಾನದಲ್ಲಿ ಏನ್ ಹಿಂದುತ್ವ ಬಗ್ಗೆ ಇರ್ತೈತೆ ಅದನ್ನು ಅಳವಡಿಸಿಕೊಂಡವರು ನಾವು. ಯಾವ ಜಾತಿಗಳು ಬರ್ತಾವ, ಮಾದರಿಲಿ ಹೆಣ್ಣು ಯಾರು ಹಾಲು ಮತದವರಲ್ಲಿ, ಬಸವ ತತ್ವ ಒಪ್ಪಿದಕ್ಕಂಥ ಲಿಂಗಾಯತರಲ್ಲಿ, ಗಂಗಾ ಮತಸ್ಥರಲ್ಲಿ, ವಾಲ್ಮೀಕಿರಲ್ಲಿ, ಇವರೆಲ್ಲರೂ ಒಪ್ಪಂತ ಹಿಂದುತ್ವ ನಮ್ಮದು. 90% ಜನ ಇರ್ತಕ್ಕಂಥ ನಾವುಗಳು ಹಿಂದೂಗಳಿದ್ದೀವಿ. ಆ ಹಿಂದೂ
ಹಿಂದುತ್ವನೇ ಗೆದೀತಿದೆ ವಿನ ಕೆಲವರೇನು ಘೋಷೆ ತತ್ವ ಸಿದ್ಧಾಂತದಲ್ಲಿ ಓಡಾಡ್ತಾರಲ್ಲ, ಕೆಲವರು ಅವ್ರು ಯಾರು ನನಗೆ ಹೇಳಿಕ್ ಹೋಗೋದಿಲ್ಲ, ನೀವು ತಿಳ್ಕೋಬೇಕು. ಘೋಷೆ ತತ್ವ ಸಿದ್ಧಾಂತಗಳನ್ನ ಹಿಂದುತ್ವದಲ್ಲಿ ಅಳವಡಿಸಿಕೊಂಡವರಿಗೆ ಈ ನೆಲದಲ್ಲಿ ಬಸವಣ್ಣನ ನೆಲದಲ್ಲಿ ಅವ್ರಿಗೆ ಅವಕಾಶ ಇಲ್ಲ ಅಂತಕ್ಕಂಥ ತಾವು ಸಾರಿ ಹೇಳ್ಬೇಕಲ್ಲ. ಎಲ್ಲ ಜಾತಿ ಧರ್ಮ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮರು ಅಣ್ಣ ತಮ್ಮ ಅಂತ ಹೇಳ್ತಕ್ಕಂಥ ಹಿಂದುತ್ವವೇ ನಮ್ಮದು. ಆ ಹಿಂದುತ್ವ ಯಾರು ಅಳವಡಿಸ್ಕೋತಾರ ಅವ್ರು ಮಾತ್ರ ಇಲ್ಲಿ ಗೆಲ್ಲಕ್ಕೆ ಸಾಧ್ಯ ಇದೆ ವಿನ ಘೋಷೆ ಸಿದ್ಧಾಂತದವ್ರು ಯಾರೋ ಬಂದ್ರೆ ದಯಮಾಡಿ ಅವ್ರಿಗೆ ವೋಟ್ ಹಾಕಬೇಡಿ ಅಂತಕ್ಕಂಥ ಮಾತನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಇಲ್ಲ, ನಮ್ಮ ಪಕ್ಷ ನೋಡಿ ಎಲ್ಲಿ ಹೋದಲ್ಲೆಲ್ಲ ಜಾತಿ ಧರ್ಮದವ್ರನ್ನ ಒಗ್ಗೂಡಿಸ್ಕೊಂಡು ಮಾಡ್ತಕ್ಕಂಥದ್ದು. ಅಭಿವೃದ್ಧಿ ಎಲ್ಲ ಮೂಲೆ ಮನೆಗಳ ಅಭಿವೃದ್ಧಿ ಮಾಡ್ತಕ್ಕಂಥವ್ರು. ಯಾರೋ ಒಂದು ರೋಡು ಒಂದು ಕೆನಲು ಮಾಡ್ಕೊಂಡು ನಾವು ಅಭಿವೃದ್ಧಿ ಅಲ್ಲ ಇದು. ಪ್ರತಿ ಮನೆಯಲ್ಲಿ ಇರ್ತಕ್ಕಂಥದ್ದು ನಮ್ಮ ಅಭಿವೃದ್ಧಿ ಅಂತಕ್ಕಂಥದ್ದನ್ನ ಹೇಳಿ ನಾವಿವತ್ತು ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ರಾಹುಲ್ ಜಿ, ಸೋನಿಯಾ ಗಾಂಧಿ ಅವರ ಕೈ ಬಲಪಡಿಸಬೇಕಾಗಿದೆ. ಬಾಗಲಕೋಟೆ ಜನ ದಡ್ಡರಲ್ಲ. ಯಾವುದೋ ರೂಲಿಂಗ್ ಪಾರ್ಟಿಯಲ್ಲಿದೆ ಅಲ್ಲಿ ಅಭಿವೃದ್ಧಿ ಮಾಡಕ್ ಆಗ್ತಿದೆ. ಇನ್ನೂ 2 ವರ್ಷ ನಮ್ಮ ಅಭಿವೃದ್ಧಿ ಐತಿ, ಮುಂದೆ ಕಾಂಗ್ರೆಸ್ ಬರುತ್ತೆ. ಅದಕ್ಕೆ ನಾವು ಕಾಂಗ್ರೆಸ್ಸಿಗೆ ವೋಟ್ ಹಾಕಿ ಅಭಿವೃದ್ಧಿ ತಗೊಳ್ತೀವಿ ಅಂತಕ್ಕಂಥ ಜನ. ಅದಕ್ಕೆ ನಮ್ಮ ಉಮೇಶ್ ಶಿವನಾಯಕ್ ಓಡಾಡಿ ಅದನ್ನ ಕರ್ತಕ್ಕಂಥ ವ್ಯಕ್ತಿ ಅವನು ಮಾಡ್ತಾನೆ ಅಂತಕ್ಕಂಥದ್ದು ನಾನು ಹೇಳ್ಬೇಕಾಗ್ತದೆ. ದಯಮಾಡಿ ಜನತೆಗೆ ಏನು ಮಾಡಿದ್ರೆ ಅದನ್ನು ಹೇಳಿ ಮತ ಕೇಳಬೇಕೇ ವಿನ ಧರ್ಮ ಜಾತಿಯ ಹೆಸರಿನಲ್ಲಿ ನೀವು ರಾಜಕಾರಣ ಈ ಧರ್ಮದಲ್ಲಿ ಮಾಡಕ್ ಹೋಗ್ಬೇಡಿ. ಎಲ್ಲರಿಗೂ ಗೊತ್ತಾಗಿದೆ, ಎಲ್ಲ ಜಾತಿಯ ಹಿಂದುತ್ವನೇ ನಮ್ದು, ಎಲ್ಲ ಧರ್ಮದ ಹಿಂದುತ್ವವೇ ನಮ್ದು. ಆದ್ರಿಂದ ತಾವು ಬಾಗಲಕೋಟೆ ಜನ ಅಭಿವೃದ್ಧಿ ಪರದಲ್ಲಿರ್ತಕ್ಕಂಥ ಜನ ಇರೋದ್ರಿಂದ ಅವ್ರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ರೂಲಿಂಗ್ ಪಾರ್ಟಿಯಲ್ಲಿ ಇನ್ನೂ ಅಭಿವೃದ್ಧಿ ಕೆಲಸಗಳು ಮಾಡಲಿಕ್ಕೆ ನಮಗೆ ಸಾಧ್ಯ ಇದೆ. ತಾವು ದಯಮಾಡಿ ಯುವ ನಾಯಕನಿಗೆ ತಾವು ಆಶೀರ್ವಾದ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ಇನ್ನು ಒಳ ಮೀಸಲಾತಿ ಹೇಳ್ಬಿಡ್ತೀನಿ, ಒಳ ಮೀಸಲಾತಿ ಈಗ ಇನ್ನೊಂದು ಕೆಲವು ವಿಷಯ ಹೇಳ್ಬೇಕಾಗಿತ್ತು. ನಾನು ಇಲ್ಲಿ 9ನೇ ತಾರೀಕು ನಾನು ಇರ್ತೀನಿ, ನಾನು ಮಾತಾಡ್ತೀನಿ. ನಮ್ಮ ನಾಯಕರಾದಂತ ಉಪಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬ್ ಮಾತನಾಡ್ತಾರೆ.